ಮಾಜಿ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆರಗ ಜ್ಞಾನೇಂದ್ರ ಅವರೇ, ಒಂದು ಫೋಟೋ ವೈರಲ್ ಆಗಿದೆ. ಅದು ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಕೊಲೆ ಆರೋಪಿ ಒಬ್ಬ ಜೈಲಿನಲ್ಲಿ ಈ ತೆರನಾಗಿ ಇದ್ದಾನೆ, ಆತನಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಧಾಟಿಯಲ್ಲಿ ಈ ಫೋಟೋ ವೈರಲ್ ಆಗಿದ್ದು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಏನ್ ಹೇಳ್ತೀರಿ ಅಂತ? ನಾನು ನೋಡ್ತಾ ಇದ್ದೀನಿ ಮೀಡಿಯಾದಲ್ಲಿ, ಅದು ಎನ್ಕ್ವೈರಿ ಆಗ್ಬೇಕು. ಅದು ಸತ್ಯ ಹೌದಾದ್ರೆ ಬಹಳ ನಾವೆಲ್ಲ ಮುಜುಗರ ಪಡ್ಬೇಕಾದಂತ ಒಂದು ಸಂದರ್ಭ ಅದು. ಹೌದು, ಯಾಕಂದ್ರೆ ಅದು ಜೈಲೇ ಹೊರತು ಅರಮನೆ ಅಲ್ಲ, ಸೆರೆಮನೆ ಅದು. ಅವರಿಗೆ ಬದುಕಕ್ಕೆ ಬೇಕು ಅದನ್ನ ಕೊಡ್ಲಿಕ್ಕೆ ಮೆನುಗಳಿದ್ದಾವೆ. ಇಷ್ಟೊಂದು ಆರಾಮವಾಗಿ ಮಜಾ ಮಾಡ್ಲಿಕ್ಕೆ ಅದು ರೆಸಾರ್ಟು ಇನ್ನೊಂದು ಯಾವ್ದೋ ಅಲ್ಲ ಅದು. ಅಲ್ಲಿರುವಂತ ಅಧಿಕಾರಿಗಳು ಸಿಬ್ಬಂದಿ ಶಾಮೀಲಾಗಿದ್ರೆ ಅವ್ರ ಮೇಲೆ ಆಕ್ಷನ್ ತೆಗಿಬೇಕು. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಒಂದ್ಸರಿ ರೈಡ್ ಮಾಡಿ ಫೋನು ಆಮೇಲೆ ಇವೆಲ್ಲವೂ ಗಮ್ಮತ್ತು ಆಗ್ತಿತ್ತು. ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ರು ಅಲ್ಲಿ. ಅದನ್ನೆಲ್ಲವನ್ನು ಹಿಡಿದು ಅಲ್ಲಿ ಇರ್ತಕ್ಕಂಥ ಜೈಲ್ ಸಿಬ್ಬಂದಿಗೆ ಶಿಕ್ಷೆ ಕೊಟ್ಟಿದ್ವಿ. ಹಿರಿಯ ಅಧಿಕಾರಿಗೆಲ್ಲ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡ್ತಿದ್ವಿ. ಈಗ ಪುನಃ ಅದು ನಡೀತಾ ಇದೆ ಅಂದ್ರೆ ಬಹಳ ನೋವಿನ ಸಂಖ್ಯೆ ಅದು. ಯಾಕಂದ್ರೆ ಕ್ರಿಮಿನಲ್ಸ್ ಇರುವಂತ ಅವರು ಮನ ಪರಿವರ್ತನೆ ಆಗ್ಬೇಕಾದಂತ ಜಾಗ ಅದು. ಅಲ್ಲಿ ಹೋದಾಗ ಇದನ್ನ ಮಾಡಿದಂದ್ರೆ ಇಲ್ಲಿ ಮಜರಾಗಿರ್ಬೋದು ಅಂತ ಹೇಳಿ ಅನ್ಸ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಯಾರ ಮನಸ್ಸು ಕೂಡ ಪರಿವರ್ತನೆ ಆಗುದಿಲ್ಲ. ಗೃಹ ಸಚಿವರು ಕೂಡ ಬಗ್ಗೆ ಅವರಿಗೆ ಮನಸ್ಸಿಗೆ ನೋವಾಗಬೇಕಲ್ಲ, ಅವರಿಗೆ ಪರಿವರ್ತನೆ ಆಗ್ಬೇಕಲ್ಲ. ಅವರು ತುಂಬಾ ಅನ್ಯಾಯ ಆಯ್ತು. ಅಧಿಕಾರಿ ಸಿಬ್ಬಂದಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಎನ್ಕ್ವೈರಿ ಆಗ್ಬೇಕು. ಇದು ಹೈಕೋರ್ಟ್ ಕೂಡ ಛೀಮಾರಿ ಹಾಕಿತ್ತು ಈ ರೀತಿ ದೂರ್ ಕೇಳಿ ಬಂದಾಗ. ಅದಕ್ಕೋಸ್ಕರನೇ ಸಿಸಿಬಿ ಅಧಿಕಾರಿಗಳು 2 ದಿನದ ಹಿಂದೆ ರೇಡ್ ಮಾಡಿದ್ರು. ಜೈಲಿನೊಳಗಡೆ ಮೊಬೈಲ್ಸ್ ಹೋಗ್ತಿದೆ, ಮಾದಕ ವಸ್ತುಗಳು ಹೋಗ್ತಾ ಇದೆ, ಗಾಂಜಾ ಹೋಗ್ತಾ ಇದೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೋಸ್ಕರನೇ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಆದ್ರೆ ಎಲ್ಲಿ ಕಣ್ತಪ್ಪಿಸಿ ಹೆಂಗ್ ನಡೀತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚೋದೇ ಈಗ ಸವಾಲಾಗ್ಬಿಟ್ಟಿದ್ಯಾ ಅಂತ? ಖಂಡಿತ ಇದು ಜೈಲಿನಲ್ಲಿ ಇರೋರೆ ಕ್ರಿಮಿನಲ್ಸ್ ಜೊತೆಗಿತ್ತು ಇವರೇ ಕ್ರಿಮಿನಲ್ಸ್ ಆಗ್ಬಿಟ್ಟಿದ್ದಾರೆ. ಸಿಬ್ಬಂದಿ ಮನಸ್ಥಿತಿನೇ ಚೇಂಜ್ ಆಗಿದೆ ಅಂತ. ಅವರೇ ಅಪರಾಧಿಗಳ ಜೊತೆಗಿತ್ತು ಇವರು ಅಪರಾಧಿ ಕೃತ್ಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಕೊಡುವಂತ ಹಣಕ್ಕೆ ಇದಕ್ಕೆ ಬಲಿ ಬಿದ್ದು ಈ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಆರಂಭದಲ್ಲಿ ಈ ರೀತಿಯ ಪ್ರಶ್ನೆ ಎದ್ದಾಗ ದರ್ಶನ್ರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಅವರೊಬ್ಬ ಸ್ಟಾರ್ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳಾಗ್ತಿದೆ ಅನ್ನೋ ಆರೋಪಗಳು ಕೇಳಿಬಂದಾಗ ಖುದ್ದು ಗೃಹ ಸಚಿವರು ಕೂಡ ಹೇಳಿದ್ರು ಆ ರೀತಿ ಏನು ಇಲ್ಲ, ಬೇಕಿದ್ರೆ ನೀವೇ ಹೋಗಿ ಚೆಕ್ ಮಾಡಿ ಅಂತ ಸವಾಲ್ ಕೂಡ ಹಾಕಿದ್ರು ಅವರು. ಕಮಿಷನರ್ ಕೂಡ ಈ ದೂರನ್ನ ಈ ಒಂದು ಮಾಹಿತಿಯನ್ನ ಅಲ್ಲಗಳೆದಿದ್ರು. ಆದ್ರೆ ಅದೆಲ್ಲವೂ ಕೂಡ ಈಗ ಸುಳ್ಳ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಆರಗ ಜ್ಞಾನೇಂದ್ರ ಅವರೇ, ಈ ಫೋಟೋ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಫಾರ್ಮ್ ಹೌಸ್ ನಲ್ಲಿ ಆರಾಮಾಗಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋ ತರ ಇದೆ. ಹೌದೈತೆ, ನಾನು ನೋಡ್ದೆ ಬಹಳ ಅನ್ಯಾಯ. ಈ ರೀತಿ ಆಗ್ಬಿಟ್ರೆ ವ್ಯವಸ್ಥೆ ಸರಿ ಹೋಗೋದಿಲ್ಲ. ಕ್ರಿಮಿನಲ್ಸ್ ಮತ್ತಷ್ಟು ಕ್ರಿಮಿನಲ್ಸ್ ಆಗ್ತಾರೆ, ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಬರ್ತದೆ. ಖಂಡಿತವಾಗೂ ಈ ಬೇಜವಾಬ್ದಾರಿ ತನದ ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಖಂಡಿತವಾಗೂ ಕ್ರಮ ತಗೊಳ್ಬೇಕು. ಗೃಹ ಸಚಿವರು ಇದನ್ನ ಗಮನಿಸಬೇಕು ವೈಯಕ್ತಿಕವಾಗಿ. ಇನ್ನೊಂದು ವಿಚಾರ, ಜೈಲಧಿಕಾರಿಗಳು ದರ್ಶನ್ ಮನೆ ಊಟ ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಮನೆ ಊಟ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿ ಖಡಕ್ಕಾಗಿ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ರು. ಅದ್ರ ಮೇಲೆ ಜನರಿಗೆ ಜೈಲಧಿಕಾರಿಗಳು ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂತಾ ಇದ್ದಾರಲ್ಲ, ತುಂಬಾನೇ ಕಠಿಣ ಶಿಕ್ಷೆಗೆ ದರ್ಶನ್ ರವರನ್ನ ಕೂಡ ಗುರಿಪಡಿಸಬಹುದು, ಹಾಗೇನೆ ಅಲ್ಲಿ ಅವರನ್ನ ನಡೆಸ್ಕೊಳ್ತಾ ಇರಬಹುದು ಅಂತ ಹೇಳಿ ಹೊರಗಡೆ ಇರೋ ನಾವೆಲ್ಲ ಅಂದ್ಕೊಂಡಿದ್ವಿ. ಅದೆಲ್ಲವೂ ಕೂಡ ಇವತ್ತು ಸುಳ್ಳಾಗ್ಬಿಟ್ಟಿದ್ಯಾ ಅಂತ? ಅದೇ ಈ ಫೋಟೋ ನೋಡಿದ್ರ ಮೇಲೆ ಸುಳ್ಳಾಗಿದೆ ಅಂತ ಅನ್ಸುತ್ತೆ ಯಾರಿಗಾರು. ಎನ್ಕ್ವೈರಿ ಆಗ್ಬೇಕು. ಇದು ಬಹಳ ಅನ್ಯಾಯ ಆಗುತ್ತೆ. ನಮ್ಮ ಪರಪ್ಪನಗರದಲ್ಲಿ ಎಲ್ಲಾ ರೀತಿ ಕೈದಿಗಳು ಇದ್ದಾರೆ. ಅವ್ರಿಗೆ ಈ ಸೌಲಭ್ಯಗಳು ಸಿಕ್ಬಿಟ್ರೆ ಅವ್ರು ಹೊರಗೆ ಬಂದು ಮತ್ತಷ್ಟು ಅಪರಾಧ ಮಾಡಿ ಮತ್ತೆ ಒಳಗೆ ಹೋಗ್ತಾರ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಆರಗ ಜ್ಞಾನೇಂದ್ರ ಅವರೇ, ದರ್ಶನ್ ರವರ ಪರವಾಗಿ ಅವರ ಫ್ಯಾನ್ಸ್ ಯಾವ ರೀತಿ ಬ್ಯಾಟ್ ಬೀಸ್ತಿದ್ದಾರೆ ಅಂತ ಹೇಳಿ, ದರ್ಶನ್ ರವರು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಮಂದಿ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ರೀತಿ ಫೋಟೋ ವೈರಲ್ ಆದ್ರೆ ಇದು ಮತ್ತೊಂದು ರೀತಿಯ ಸ್ವರೂಪವನ್ನ ಪಡ್ಕೊಂಡು ಫ್ಯಾನ್ಸ್ ಮನ್ಸ್ನಲ್ಲಿ ಮತ್ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ, ನಮ್ಮ ಬಾಸೇ ಹೆಂಗಿದ್ದಾರೆ ಅಂತ ಹೇಳಿ ಬೇರೆ ರೀತಿಯಲ್ಲಿ ಅವರನ್ನ ತಗೊಂಡು ಹೋಗಲ್ವಾ ಅಂತ? ಎಲ್ಲರ ಬಗ್ಗೆನೂ
ಸರ್ಕಾರದ ಬಗ್ಗೆನೇ ಅನುಮಾನ ಬರುತ್ತಮ್ಮ, ಈ ರೀತಿ ನಡೆಯೋದು ನೋಡಿದ್ರೆ ಸರ್ಕಾರದ ಬಗ್ಗೆನೇ ಅನುಮಾನ ಬರುತ್ತೆ. ಇದಕ್ಕೆ ಸರ್ಕಾರದವರು, ಸಂಬಂಧಪಟ್ಟ ಅಧಿಕಾರಿಗಳು, ಗೃಹ ಸಚಿವರು ಹೇಗೆ ರೆಸ್ಪಾನ್ಸ್ ಮಾಡಬಹುದು ಅಂತ ತಮ್ಗನ್ಸುತ್ತೆ? ಇದನ್ನ ಒಪ್ಕೊಳ್ತಾರೆ ಈ ರೀತಿ ವ್ಯವಸ್ಥೆ ಆಗಿದೆ, ತಪ್ಪಾಗಿದೆ ಅಂತ ಹೇಳಿ? ನೋಡಿಮ್ಮ, ಅವ್ರು ಯಾರು ಇನ್ವಾಲ್ವ್ ಆಗ್ತಾ ಇದ್ರೆ ಇದನ್ನ ತುರ್ತಾಗಿ ಇವ್ರ ಮೇಲೆ ಕ್ರಮ ತಗೊಳ್ಬೇಕು, ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡ್ಬೇಕು, ಇದು ಮಾಡ್ಬೇಕು, ಯಾರು ಹಿರಿಯ ಅಧಿಕಾರಿಗಳನ್ನ ಬಿಟ್ಟು ಎಂಕ್ವೈರಿ ಮಾಡಿಸ್ಬೇಕು. ನಮ್ ಕಾಲದಲ್ಲಿ ಹೀಗಾಗಿತ್ತು, ಬಿಡ್ಲಿಲ್ಲ ನಾವು. ಹಿರಿಯ ಅಧಿಕಾರಿಗಳನ್ನ ಇದು ಮಾಡಿದ್ವಿ, CCB ಕಳಿಸಿ ರೈಡ್ ಮಾಡಿಸಿದ್ವಿ, ಎಲ್ಲ ಹೇಳಿದ್ವಿ. ಬಿರಿಯಾನಿ ಮಾಡಿ ತಿಂತಿದ್ರು, ಅಲ್ಲಿ ಗಮ್ಮತ್ತಲ್ಲಿ ಇದ್ರು, ಇಡೀ ಜೈಲು ಆಡಳಿತನ ಅವ್ರು ನೋಡ್ತಾ ಇದ್ರು ಕೆಲವರು. ಯಾಕೆ ಅಂತ ಅಲ್ಲಿರೋ ಕೈದಿಗಳನ್ನು ಚೇಂಜ್ ಮಾಡಿದ್ವಿ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಾಕಿದ್ವಿ. ತುಂಬಾ ಅವಾಗ ಬಹಳ ಸುಧಾರಣೆ ಮಾಡುವಂತ ಕೆಲಸ ನಾವು ಮಾಡಿದ್ವಿ, ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ. ಈಗ ತಮ್ಮ ಒಂದು ಕಾಲಘಟ್ಟದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ರಿ, ಅಧಿಕಾರಿಗಳನ್ನ ಚೇಂಜ್ ಮಾಡಿದ್ರಿ, ಸಿಬ್ಬಂದಿಗಳನ್ನ ಚೇಂಜ್ ಮಾಡಿದ್ರಿ. ಅಷ್ಟೆಲ್ಲ ಚೇಂಜಸ್ ಆದ್ಮೇಲೂ ಕೂಡ ಹಿಂದೆ ಆಗ್ತಾ ಇದ್ದಂತಹ ಕೆಲಸನೇ ಅಥವಾ ಹಿಂದೆ ಆಗ್ತಾ ಇದ್ದಂತಹ ತಪ್ಪುಗಳೇ ಮತ್ತೆ ರಿಪೀಟ್ ಆಗ್ತಿದೆಯಲ್ಲ? ಬುಡ ಸಮೇತ ಲಾಗುವಂತಹ ಅಕ್ರಮಗಳನ್ನ ತೆಗೆದು ಹಾಕೋಕೆ ಸಾಧ್ಯವೇ ಆಗ್ತಿಲ್ವಾ? ಪರಪ್ಪನ ಅಗ್ರಹಾರದಲ್ಲಿ ಇಂತಹ ಕರ್ಮಕಾಂಡಗಳನ್ನ ನೋಡ್ಕೊಂಡೇ ಇರ್ಬೇಕಾ ಅಂತ? ಪ್ರಭಾವ ಬಳಸಿ ಮಂತ್ರಿಗಳು ಯಾರನ್ನೋ ಹಿಡಿದು ಮತ್ತೆ ಆ ಹಳೆಯ ಅಧಿಕಾರಿಗಳೇ ಬಂದಿರ್ಬೇಕು ಇಲ್ಲಿ ಜೈಲೊಳಗೆ. ಅದು ನಡೀತಾ ಇದೆ. ಅವ್ರಿಗೆ ಅಲ್ಲಿ ತಿಂದು ಅಭ್ಯಾಸ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಅವರು ಇಲ್ಲಿ ಬಂದಾಗ ಅವರಿಗೆ ಆತಿಥ್ಯ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಒಂದು 3-4 ಜನ ಅಧಿಕಾರಿಗಳು ಡಿಸ್ಮಿಸ್ ಹಂತದವರೆಗೂ ಹೋಗಿದ್ರು. ಓಕೆ. ಧನ್ಯವಾದ ಆರಗ ಜ್ಞಾನೇಂದ್ರ ಅವರೇ, TV9 ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.